ಅಡಿಕೆ ತೋಟನ ವರ್ಷ ಪೂರ್ತಿ ನೋಡ್ಕೊಳ್ಳೋದಲ್ಲ ಇಂಪಾರ್ಟೆಂಟ್, ಮೇನ್ ಬೇಸಿಗೆಯಲ್ಲಿ ಅದಕ್ಕೆ ಕರೆಕ್ಟ್ ಆಗಿ ನೀರ್ ಕೊಡೋದು ಅತಿ ಮುಖ್ಯವಾಗಿರುವಂತದ್ದು. ಅಡಿಕೆ ತೋಟಕ್ಕೆ ಹೋಗ್ಬೇಕಾದಂತಹ ನೀರು ಅಲ್ಲಿ ಹೋಗುವ ಬದಲು ಬೇರೆ ಎಲ್ಲಾದ್ರೂ ಹರಿದು ವೇಸ್ಟ್ ಆಗಿ ಹೋಯ್ತು ಅಂದ್ರೆ ರೈತರಿಗೆ ಎಂತ ನಷ್ಟ ಅಲ್ವಾ. ಆ ಪೈಪ್ ಹೊಡೆದ್ಬಿಟ್ಟು ಎಷ್ಟೊಂದು 1 ತಾಸುಗಟ್ಲೆ ನೀರು ಹರಿದ್ಬಿಟ್ಟಿತ್ತು. ಆಟೋಮೆಟಿಕ್ ನ ಆನ್ ಮಾಡಿಟ್ಟಿರ್ತಾರೆ, ಅಂದ್ರೆ ಕರೆಂಟ್ ಬಂದ ತಕ್ಷಣನೇ ಮೋಟ್ರು ಆಟೋಮೆಟಿಕ್ ಆಗಿ ಚಾಲು ಆಗ್ಬೇಕು. ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ನೀರು ಪ್ರೆಷರ್ ಅಲ್ಲಿ ಬರುತ್ತೆ. ಸೊ ಹಂಗಾಗಿ ಅದು ಹಳೆ ಪೈಪ್ ಆಗಿರೋದ್ರಿಂದ ಸೊ ಹೊಡೆದ್ಬಿಟ್ಟು ಫುಲ್ 1 ತಾಸುಗಟ್ಲೆ ನೀರು ಹರಿದಿದೆ. ಯಾವುದೇ ಹಳೆ ಪೈಪ್ ಗಳನ್ನ ಬಳಕೆ ಮಾಡಬೇಡಿ. ಕೆಲವರು ಇರ್ತಾರೆ, ಹೆಂಗೋ ಬಿಡು ಆಟೋಮೆಟಿಕ್ ಆನ್ ಮಾಡಿದೀನಿ, ಕರೆಂಟ್ ಬಂದ್ರೆ ಅದ್ಪಾಡಿಗೆ ಅದು ಹೋಗುತ್ತೆ ಅಂತಂದು. ಬಟ್ ಅಲ್ಲಿ ಮಧ್ಯದಲ್ಲಿ ಯಾವ್ಯಾವ ಪೈಪ್ ಹೊಡೆದಿರ್ತವೆ, ಯಾವ್ಯಾವ ಪೈಪ್ ಹೊಡೆದಿರಲ್ಲ, ಯಾವ ಡ್ರಿಪ್ ವೈರಲ್ಲಿ ನೀರು ಹೋಗ್ತಿದೆ, ಯಾವ ಡ್ರಿಪ್ ವೈರಲ್ಲಿ ನೀರು ಹೋಗ್ತಿಲ್ಲ. ಈ ಬೇಸಿಗೆಗಾಲದಲ್ಲಿ ಒಂದೊಂದು ಹನಿ ನೀರಿಗೂ ಕೂಡ ಬೆಲೆ ಇದೆ. ಅವ್ರದೇ ತೋಟ ಇದ್ರೂ ಕೂಡ ಬೇರೆ ತೋಟದಲ್ಲಿ ದನಗಳನ್ನ ಬಿಡ್ತಾರೆ, ಯಾಕೆಂದ್ರೆ ಅವ್ರ ತೋಟದಲ್ಲಿ ಟ್ರಿಪ್ಪಿನ ವೈರ್ ಕಟ್ಟಾಗ್ಬಿಡ್ತಾವಲ್ವಾ. ಸೊ ಬೇರೆ ತೋಟದಲ್ಲಿ ಬೇಕಾದ್ರೆ ಕಟ್ಟಾಗ್ಲಿ, ಅವ್ರ ತೋಟದಲ್ಲಿ ಕಟ್ಟಾಗಬಾರ್ದು ಅನ್ನೋದು ಅವರ ಒಂದು ಮನಸ್ಥಿತಿ. ಅಡಿಕೆ ತೋಟನ ವರ್ಷ ಪೂರ್ತಿ ನೋಡ್ಕೊಳ್ಳೋದಲ್ಲ ಇಂಪಾರ್ಟೆಂಟ್, ಮೇನ್ ಬೇಸಿಗೆಯಲ್ಲಿ ಅದಕ್ಕೆ ಕರೆಕ್ಟ್ ಆಗಿ ನೀರ್ ಕೊಡೋದು ಅತಿ ಮುಖ್ಯವಾಗಿರುವಂತದ್ದು. ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ರೈತರೆ, ನಮ್ಮ ರೈತರ ತೋಟಗಳನ್ನ ಅಳಿವಿನ ಹಂಚಿನಿಂದ ಕಾಪಾಡಿಕೊಳ್ಳುವಂತಹ ಸಮಯ ಅಂದ್ರೆ ಅದು ಬೇಸಿಗೆ ಸಮಯ. ಅಡಿಕೆ ತೋಟಕ್ಕೆ ಹೋಗ್ಬೇಕಾದಂತಹ ನೀರು ಅಲ್ಲಿ ಹೋಗುವ ಬದಲು ಬೇರೆ ಎಲ್ಲಾದ್ರೂ ಹರಿದು ವೇಸ್ಟ್ ಆಗಿ ಹೋಯ್ತು ಅಂದ್ರೆ ರೈತರಿಗೆ ಎಂತ ನಷ್ಟ ಅಲ್ವಾ. ಇದೇ ತರ ನಮ್ಮ ಒಂದು ತೋಟದಲ್ಲೂ ಕೂಡ ನೀರ್ ವೇಸ್ಟ್ ಆಗಿತ್ತು. ಬೋರಲ್ಲಿರುವಂತಹ ಪೈಪ್ ಹೊಡೆದ್ಬಿಟ್ಟು ಎಷ್ಟೊಂದು 1 ತಾಸುಗಟ್ಲೆ ನೀರು ಹರಿದ್ಬಿಟ್ಟಿತ್ತು. ಆಲ್ಮೋಸ್ಟ್ ನಮ್ ರೈತರು ಮಾಡುವಂತಹ ಕೆಲಸ ಏನಪ್ಪಾ ಅಂತ ಅಂದ್ರೆ, ಈಗ ಹೊಲಗಳಲ್ಲಿ ಮತ್ತೆ ತೋಟಗಳಲ್ಲಿ ಯಾವಾಗ ಕರೆಂಟ್ ಕೊಡ್ತಾರೆ ಮತ್ತೆ ಯಾವಾಗ ಕರೆಂಟ್ ತೆಗಿತಾರೆ ಅಂತ ಹೇಳಕ್ ಆಗಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಆಟೋಮೆಟಿಕ್ ನ ಆನ್ ಮಾಡಿಟ್ಟಿರ್ತಾರೆ, ಅಂದ್ರೆ ಕರೆಂಟ್ ಬಂದ ತಕ್ಷಣನೇ ಮೋಟ್ರು ಆಟೋಮೆಟಿಕ್ ಆಗಿ ಚಾಲು ಆಗ್ಬೇಕು ಮತ್ತೆ ತೋಟಗಳಿಗೆಲ್ಲ ನೀರ್ ಬರ್ಬೇಕು ಅನ್ನೋ ಒಂದು ಉದ್ದೇಶದಿಂದ. ಸೊ ಹೀಗಾಗಿ ಆಲ್ಮೋಸ್ಟ್ ನಮ್ಮ ತಂದೆನೂ ಕೂಡ ಅದೇ ತರನೇ ಮಾಡಿದ್ರು, ಆಟೋಮೆಟಿಕ್ ಆನ್ ಮಾಡಿದ್ರು. ಸೊ ಅದು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ನೀರು ಪ್ರೆಷರ್ ಅಲ್ಲಿ ಬರುತ್ತೆ, ಯಾಕೆಂದ್ರೆ ಭೂಮಿಯಿಂದ ಸಡನ್ ಆಗಿ ಮೇಲ್ಗಡೆ ಬರುತ್ತಲ್ವಾ ನೀರು, ಹಾಗಾಗಿ ಪ್ರೆಷರ್ ಅಲ್ಲಿ ಬರುತ್ತೆ. ಸೊ ಹಂಗಾಗಿ ಅದು ಹಳೆ ಪೈಪ್ ಆಗಿರೋದ್ರಿಂದ ಸೊ ಹೊಡೆದ್ಬಿಟ್ಟು ಫುಲ್ 1 ತಾಸುಗಟ್ಲೆ ನೀರು ಹರಿದಿದೆ. ಸೊ ಈ ತರ ಲಾಸ್ನ ಯಾವ ಒಬ್ಬ ರೈತರು ಕೂಡ ಅನುಭವಿಸಬಾರ್ದು. ಸೊ ಯಾರೆಲ್ಲ ಬೋರ್ವೆಲ್ ಹಾಕ್ಸಿದಾರಲ್ಲ ಅಲ್ಲಿ ಯಾವುದೇ ಹಳೆ ಪೈಪ್ಗಳನ್ನ ಬಳಕೆ ಮಾಡಬೇಡಿ, ಆದಷ್ಟು ಹೊಸ ಪೈಪ್ಗಳನ್ನ ಬಳಕೆಯನ್ನ ಮಾಡಿ ಅಂತ ನನ್ನ ಒಂದು ವಿನಂತಿ. ಈಗ ಒಡೆದೋಗಿರೋ ಪೈಪ್ನ ತೆಗೆದ್ಬಿಟ್ಟು ಹೊಸ ಪೈಪ್ನ ಹಾಕ್ಬಿಟ್ಟು ಅಟ್ಯಾಚ್ ಮಾಡ್ತಾ ಇರೋದು. ಸೊ ಒಡೆದ್ಬಿಟ್ಟು ಹತ್ತತ್ರ 1 ತಾಸು ತನಕನೂ ನೀರು ಹೋಗಿದೆ ಸ್ನೇಹಿತರೆ. ಸೊ ಪ್ರತಿಯೊಬ್ರು ಕೂಡ ಬೇಸಿಗೆ ಕಾಲದಲ್ಲಿ ಹುಷಾರಾಗಿರಿ. ಆಟೋಮೆಟಿಕ್ ಹಾಕ್ಬಿಟ್ಟು ಮನೆಯಲ್ಲೇ ಇರಕ್ ಹೋಗ್ಬೇಡಿ, ದಯವಿಟ್ಟು ಹೊಲದಲ್ಲಿ ಬಂದು ಚೆಕ್ ಮಾಡಿ ನೀರು ಹೋಗ್ತಿದ್ಯೋ ಇಲ್ವೋ ಅಂತಂದು. ಕೆಲವರು ಇರ್ತಾರೆ, ಹೆಂಗೋ ಬಿಡು ಆಟೋಮೆಟಿಕ್ ಆನ್ ಮಾಡಿದೀನಿ, ಕರೆಂಟ್ ಬಂದ್ರೆ ಅದ್ಪಾಡಿಗೆ ಅದು ಹೋಗುತ್ತೆ ಅಂತಂದು. ಬಟ್ ಅಲ್ಲಿ ಮಧ್ಯದಲ್ಲಿ ಯಾವ್ಯಾವ ಪೈಪ್ ಹೊಡೆದಿರ್ತವೆ, ಯಾವ್ಯಾವ ಪೈಪ್ ಹೊಡೆದಿರಲ್ಲ, ಯಾವ ಡ್ರಿಪ್ ವೈರಲ್ಲಿ ನೀರು ಹೋಗ್ತಿದೆ, ಯಾವ ಡ್ರಿಪ್ ವೈರಲ್ಲಿ ನೀರು ಹೋಗ್ತಿಲ್ಲ, ಅವ್ನ ಯಾವನು ಕೂಡ ನೋಡೋದಿಲ್ಲ. ಒಟ್ಟು ಅವ್ರಿಗೆ ಅವ್ರ ಪಾಡಿಗೆ ಅವ್ರಿಗೆ ತೋಟದಲ್ಲಿ ತೋಟ ಇದೆ, ಅಡಿಕೆ ಸಿಗುತ್ತೆ, ಆರಾಮಾಗಿರೋಣ, ಆ ಥರ ಒಂದು ಮೆಂಟಾಲಿಟಿಲಿ ಇರ್ತಾರೆ. ಅದು ಈಸಿ ಅಲ್ವೇ ಅಲ್ಲ. ಅಡಿಕೆ ತೋಟ ಅನ್ನೋದು ಈಸಿ ಅಲ್ವೇ ಅಲ್ಲ. ಅಫ್ಕೋರ್ಸ್ 5 ವರ್ಷದ ತನಕ ಚೆನ್ನಾಗಿ ನೋಡ್ಕೋಬೇಕು, ಅಲ್ಲಿಂದನೇ ಚೆನ್ನಾಗಿ ಸಿಗೋದು. ಬಟ್ ಅಲ್ಲಿಂದನೂ ಕೂಡ ನೋಡ್ಕೊಳ್ಳೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಹಂಗೆ ನಿಮಗೆ ಫಲ ಬರಬೇಕು ಅಂದ್ರೆ ನಿಜವಾಗ್ಲೂ ಬರೋದಿಲ್ಲ. ಬೇರೆ ಟೈಮಲ್ಲಿ ಓಕೆ, ನೀವೇನ್ ನೆಗ್ಲಿಜೆನ್ಸಿ ಮಾಡಿದ್ರು ಓಕೆ, ವಾತಾವರಣ ತಂಪಾಗಿರುತ್ತೆ. ಚಳಿಗಾಲದಲ್ಲಾಗಿರ್ಬೋದು ಮತ್ತೆ ಮಳೆಗಾಲದಲ್ಲಾಗಿರ್ಬೋದು ವಾತಾವರಣ ತಂಪಿರುತ್ತೆ ಅಥವಾ ಮಳೆ ಬಂದಿರುತ್ತೆ. ಸೊ ಆವಾಗ ನೀವು ನಡೆಯುತ್ತೆ, ಮನೇಲಿದ್ರು ನಡೆಯುತ್ತೆ ಅಥವಾ ಎಲ್ಲಾದ್ರೂ ಹೋದ್ರೂ ನಡೆಯುತ್ತೆ. ಆದ್ರೆ ಈ ಬೇಸಿಗೆಗಾಲದಲ್ಲಿ ಒಂದೊಂದು ಹನಿ ನೀರಿಗೂ ಕೂಡ ಬೆಲೆ ಇದೆ, ಆಯ್ತಾ. ಬೇಸಿಗೆ ಬಂತು ಅಂದ್ರೆ ಎಷ್ಟೋ ಬೋರ್ವೆಲ್ಗಳು ಬತ್ತೋಗುತ್ತೆ. ಮೋಟರ್ನ ಮೇಲೆ ಎತ್ಕೊಂಡ್ ಬಂದ್ಬಿಟ್ಟು ನಮ್ಮ ರೈತರು ಆಲ್ಮೋಸ್ಟ್ ಟ್ಯಾಂಕರ್ ನೀರಿಂದ ತೋಟಗಳಿಗೆ ನೀರು ಉಣಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ನಮ್ಮ ತಂದೆ ಒಂದ್ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ಬಿಟ್ಟು ಹಳೆ ಪೈಪ್ ಹಾಕಿರೋದ್ರಿಂದ ನಮ್ಮ ಒಂದು ತೋಟಕ್ಕೆ ಬೋರ್ವೆಲ್ ಅಲ್ಲಿ ನೀರಿದ್ರು ಕೂಡ ನೀರ್ ಬಿಡಕ್ ಆಗ್ಲಿಲ್ಲ. ಹತ್ತತ್ರ 2 ದಿನ ನೀರ್ ಇಲ್ದಂಗ ಆಯ್ತು. ಅದಕ್ಕೆ ನೀರಾವರಿ ಮಾಡ್ಕೊಂಡವ್ರು ಯಾವಾಗ್ಲೂ ಕೂಡ ಎಲ್ಲೂ ಬರಕ್ಕೆ ಆಗೋದಿಲ್ಲ, ಎಲ್ಲೂ ಹೋಗೋಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಒಬ್ರು ಮನೆಯಲ್ಲಿ ಅಥವಾ ತೋಟದಲ್ಲಿ ಇರ್ಲೇಬೇಕು, ಆಯ್ತಾ. ದನಕರು ಕಟ್ಕೊಂಡಿರ್ತಾರೆ, ಮತ್ತೆ ಈ ತರ ಏನಾರು ಒಂದು ಹೊಲದಲ್ಲಿ ಪೈಪ್ ಹೊಡೆದಿರೋದಂತೆ, ಅಥವಾ ಈಗ ಪೈಪ್ ಲೈನ್ ಮಾಡಿರ್ತಾರಲ್ವಾ ಹನಿ ನೀರಾವರಿಗೆ ಅಂತಂದು, ಆ ಟ್ರಿಪ್ಪಲ್ಲಿ ನೀರು ಹೋಗ್ತಾ ಇರಲ್ಲ. ಸೊ ಏನೆಲ್ಲ ಒಂದಾದ್ರೂ ಸಮಸ್ಯೆ ಇದ್ದೇ ಇರ್ತವೆ. ಸೊ ತುಂಬಾ ಜನ ಹೇಳ್ತಾರೆ, ಸೊ ಎಲ್ಲೂ ಬರಲ್ಲ ನೀನು, ಎಲ್ಲೂ ಹೋಗಲ್ಲ, ಆ ತರ ಕೆಲವೊಂದು ಸಿಚುವೇಶನ್ ಈ ತರ ಇರ್ತವೆ. ಯಾಕೆಂದ್ರೆ ಕೆಲ್ಸನೂ ಆಗಿರುತ್ತೆ, ರೈತರ ಕೆಲ್ಸನೇ ಹಂಗೆ.
ಅದೇನು ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅನ್ನೋ ಥರ ಒಂದು ಗಾದೆ ಇದೆ. ಬಟ್ ಯಾರು ಕೂಡ ವ್ಯವಸಾಯ ಮಾಡಿದವ್ರು ಸಾಯಲ್ಲ, ಇನ್ನೊಬ್ಬರಿಗೆ ಅನ್ನ ನೀಡ್ತಾರೆ. ಅವರು ಇಷ್ಟೊಂದು ಕಷ್ಟನ ಅನುಭವಿಸಿ ಇನ್ನೊಬ್ಬರಿಗೆ ಅನ್ನ ನೀಡುವಂತಹ ಅನ್ನದಾತರವರು. ಸೊ ನೀರಾವರಿ ಮತ್ತೆ ಅಡಿಕೆ ತೋಟ ಅಂದ್ರೆ ಎವ್ರಿ ಡೇ ಪ್ರತಿದಿನಾನು ಏನಾದ್ರೂ ಒಂದು ಡಿಫಿಕಲ್ಟೀಸ್ ಇದ್ದೇ ಇರುತ್ತೆ ತೋಟಗಳಲ್ಲಿ. ಬಟ್ ಗೊತ್ತಿಲ್ಲ ನಿಮಗೆ, ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತೀರಾ ಅಡಿಕೆ ತೋಟ ಇದೆ ಆರಾಮಾಗಿರ್ಬೋದು ಅಂತ. ಬಟ್ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸೊ ತೋಟಗಳಲ್ಲಿ ನೀರು ಉಣಿಸೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ಅಥವಾ ಕಳೆ ಕೀಳ್ಸೋದಿರ್ಬೋದು, ಮತ್ತೆ ನಾವ್ಯಾರು ಇರಲಿಲ್ಲ ಅಂದರೆ ದನಗಳನ್ನ ಕೂಡ್ತಾರೆ. ಸೊ ಟ್ರಿಪ್ ವೈರ್ ತುಳಿದ್ಬಿಟ್ಟು ಟ್ರಿಪ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಮತ್ತೆ ಅದಕ್ಕೆ ನಾವು ಬೆಲೆ ತೆರಬೇಕಾಗುತ್ತೆ. ಸೊ ಈ ಥರ ತುಂಬ ಡಿಫಿಕಲ್ಟೀಸ್ ಇರುತ್ತೆ ರೈತರ ತೋಟಗಳಲ್ಲಿ. ಸೊ ಯಾರು ಕೂಡ ರೈತರನ್ನ ತುಂಬ ಕೀಳಾಗಿ ಕಾಣಕ್ಕೆ ಹೋಗಬೇಡಿ. ಯಾಕೆಂದರೆ ಅವರು ಎಷ್ಟು ಕಷ್ಟಪಟ್ಟು ಎಲ್ಲ ಬೆಳೆಗಳನ್ನ ಬೆಳೆದ್ಬಿಟ್ಟು ಅವನ್ನೆಲ್ಲವನ್ನು ಫಸ್ಟ್ ಕಾಪಾಡ್ಕೊಳ್ಳೋದಿದೆಯಲ್ಲ, ಅದೇ ತುಂಬ ಮುಖ್ಯವಾಗಿರುವಂತಹದ್ದು. ಯಾಕೆಂದರೆ ಹಳ್ಳಿಗಳಲ್ಲಿ ಹೆಂಗಿದೆ ಅಂತಂದರೆ ನಮ್ಮ ಹೊಲ ಚೆನ್ನಾಗಿರಬೇಕು, ಇನ್ನೊಬ್ಬರ ಹೊಲ ಹಾಳಾಗಬೇಕು ಅನ್ನೋ ಒಂದು ಮೆಂಟಾಲಿಟಿ ಜನಗಳ ಮೈಂಡಲ್ಲಿರುತ್ತೆ. ಅವ್ರದೇ ತೋಟ ಇದ್ರೂ ಕೂಡ ಬೇರೆ ತೋಟದಲ್ಲಿ ದನಗಳನ್ನ ಬಿಡ್ತಾರೆ. ಯಾಕೆಂದರೆ ಅವ್ರ ತೋಟದಲ್ಲಿ ಟ್ರಿಪ್ಪಿನ ವರ್ಕ್ ಕಟ್ಟಾಗ್ಬಿಡ್ತಾವಲ್ವಾ. ಸೊ ಬೇರೆ ತೋಟದಲ್ಲಿ ಬೇಕಾದರೆ ಕಟ್ಟಾಗಲಿ, ಅವ್ರ ತೋಟದಲ್ಲಿ ಕಟ್ಟಾಗಬಾರ್ದು ಅನ್ನೋದು ಅವರ ಒಂದು ಮನಸ್ಥಿತಿ. ಅವ್ರದ್ದು ಏನೇ ಮನಸ್ಥಿತಿ ಇದ್ರೂ ಕೂಡ ನಿಮ್ಮ ತೋಟ ನಿಮ್ಮ ಕೈಯಲ್ಲಿರುತ್ತೆ. ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ತೋಟನ ಕಾಪಾಡ್ಕೊಳ್ಳೋದು ಅಥವಾ ಕಳ್ಕೊಳ್ಳೋದು, ಹಾಳು ಮಾಡ್ಕೊಳ್ಳೋದು ಪ್ರತಿಯೊಂದೂ ಕೂಡ ನಿಮ್ಮ ಕೈಯಲ್ಲೇ ಇದೆ ರೈತರೆ. KGF ಮೂವಿಯಲ್ಲಿ ತುಂಬ ಮೋಟಿವೇಶನ್ ಡೈಲಾಗ್ಸ್ ಇದಾವೆ. ಅದರಲ್ಲಿ ಒಂದು ಇನ್ಸ್ಪೈರ್ಡ್ ಆಗಿರುವಂತಹ ಒಂದು ಮೋಟಿವೇಶನ್ ಹೇಳ್ತೀನಿ. ಇದು ಸ್ವಾರ್ಥಕ್ಕಾಗಿ ಓಡ್ತಾ ಇರುವಂತಹ ಪ್ರಪಂಚ ಇದು. ಇಲ್ಲಿ ಯಾರು ನಿಲ್ಲೋದಿಲ್ಲ, ನಾವೇ ತಡೆದು ನಿಲ್ಲಿಸ್ಬೇಕು. ಸೊ ಈ ಒಂದು ಡೈಲಾಗು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ರಿ. ಇಲ್ಲಿ ಯಾರು ಕೂಡ ನಿಮ್ಮನ್ನ ಕೇರೆ ಮಾಡಲ್ಲ, ಏನೂ ಮಾಡಲ್ಲ. ನಿಮ್ದೇ ನೀವು ನೋಡ್ಕೋಬೇಕು ಅಂದ್ರೆ ತಡೆದು ನಿಲ್ಲಿಸ್ಲೇಬೇಕು. ಅರ್ಥ ಆಯ್ತಾ? ಈಗ ಪೂರ್ತಿ ರಿಪೇರಿ ಆಯ್ತು, ಈಗೇನು ಇಲ್ಲ. ನಾವು ಆಲ್ರೆಡಿ ಕರೆಂಟ್ ಬಂದಿದೆ. ಸೊ ಕರೆಂಟ್ ಬಂದಾಗಲೇ ಬೇಗ ಎಲ್ಲಿ ಇದೇನಾದರೂ ಲೀಕ್ ಆಗುತ್ತಾ ಹೆಂಗೆ ಅಂತ ಚೆಕ್ ಮಾಡಬೇಕು. ಮತ್ತೆ ಅಲ್ಲಿ ವಾಲ್ಗಳನ್ನ ಆನ್ ಮಾಡ್ಕೊಂಡ್ಬಂದ್ಬಿಟ್ಟು ಪ್ರತಿಯೊಂದು ಗಿಡಗಳಿಗೂ ಕೂಡ ನೀರು ಹೋಗ್ತಿದೆಯೋ ಇಲ್ಲ ಅಂತ ನೋಡಬೇಕು. ಸೊ ಈಗ ಪೂರ್ತಿ ಕಂಪ್ಲೀಟಾಗಿ ಫಿಟ್ ಆಗಿದೆ. ಈಗ ಮೋಟ್ರ್ ಆನ್ ಮಾಡಿಬಿಟ್ಟು ಚೆಕ್ ಮಾಡಬೇಕು. ಸೊ ಈಗ ಪೂರ್ತಿ ಎಲ್ಲ ಆದ್ಮೇಲೆ ನೋಡ್ತಾ ಇದೀವಿ, ಪೂರ್ತಿ ರೆಡಿ ಆದಿದ್ದು. ಸೊ ಇವಾಗ ಯಾವುದೇ ರೀತಿ ಲೀಕ್ ಆಗ್ತಾ ಇಲ್ಲ. ಸೊ ಅದೊಂದು ಸಮಾಧಾನ ಇವಾಗ ವಿಷಯ ನಮಗೆ. ಸೊ ಈಗ ಆರಾಮಾಗಿ ನಮ್ಮ ತೋಟಗಳಿಗೆ ನೀರು ಉಣಿಸುವಂತ ಕಾರ್ಯಕ್ರಮವನ್ನು ಶುರು ಮಾಡ್ಕೋಬಹುದು. ಈಗ ನಾನು ಪ್ರತಿಯೊಂದು ಗಿಡಗಳಿಗೂ ನೀರು ಬರ್ತಾ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಬರಕ್ಕೆ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ನೀರು ಬರ್ತಾ ಇದೆ. ಇದು ಹನಿ ನೀರಾವರಿ. ಅಂದ್ರೆ ಸ್ಟಾರ್ಟಿಂಗ್ ಈಗ ತಾನೇ ಶುರು ಮಾಡಿದೀವಿಲ್ಲ, ಹಂಗಾಗಿ ಪ್ರೆಷರ ಬರ್ತಾ ಇದೆ. ಒಂದು ಅರ್ಧ ಗಂಟೆ ಇದೇ ಥರ ಪ್ರೆಷರ್ ಇರುತ್ತೆ, ಆಮೇಲೆ ಸ್ಲೋ ಆಗಿಬಿಡುತ್ತೆ. ಯಾಕೆಂದರೆ ಬೇಸಿಗೆ ಅಲ್ವಾ, ನೀರು ಆಲ್ರೆಡಿ ಕಡಿಮೆ ಆಗಿದೆ. ಮಳೆ ಬರೋ ತನಕನೂ ಇದೇ ಥರ ರೈತರದ್ದು ಒಂದು ಸ್ವಲ್ಪ ಜೀವನ ಕಷ್ಟನೇ. ಇದು ನಮ್ಮ ಅಡಿಕೆ ತೋಟ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದಕ್ಕೆ 13 ವರ್ಷ ಕಳೆದಿದೆ ಸ್ನೇಹಿತರೆ, 13 ವರ್ಷದ ಅಡಿಕೆ ತೋಟ ಇದು. ಸೊ ನಾವು ಏನು ತೋಟಗಳಲ್ಲಿ ಕೆಲಸ ಮಾಡ್ತೀವಿ ಅದನ್ನ ನಾನು ಆಲ್ಮೋಸ್ಟ್ ತುಂಬ ವಿಡಿಯೋ ಮಾಡ್ತಾ ಇರ್ತೀನಿ. ಯಾಕೆಂದರೆ ಕೆಲವು ವಿಷಯಗಳು ರೈತರಿಗೆ ಗೊತ್ತಿರಲ್ಲ. ಮತ್ತೆ ಸಾವಯವವಾಗಿ ನಾವು ಯಾವ ರೀತಿಯಾಗಿ ನಮ್ಮ ತೋಟಗಳನ್ನ ಉಳಿಸ್ಕೋತಾ ಇದ್ದೀವಿ, ಮತ್ತೆ ಸಾವಯವವಾಗಿ ತೋಟಗಳನ್ನ ಲಾಲನೆ ಪೋಷಣೆ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಕೆಲವು ಇತ್ತೀಚಿನ ದಿನಗಳಲ್ಲಿ ಅಡಿಕೆ ತೋಟ ಬೇಗನೆ ನಶಿಸಿ ಹೋಗ್ತಾ ಇದೆ. ಹತ್ತತ್ರ ಒಂದು 20-25 ವರ್ಷಕ್ಕೇನೆ ಬೇಗ ಹೋಗ್ಬಿಡುತ್ತೆ. ಸೊ ಯಾಕೆಂದ್ರೆ ನಾವು ಆಲ್ಮೋಸ್ಟ್ ನೈಸರ್ಗಿಕವಾಗಿ ಯಾವುದೇ ರೀತಿ ಗೊಬ್ಬರ ಕೊಡ್ತಾ ಇಲ್ಲ ಇತ್ತೀಚೆಗೆ. ನಾವೆಲ್ಲ ಸ್ವಲ್ಪ ಇಂಗ್ಲಿಷ್ ಮೆಡಿಸನ್ಗೆ ಇನ್ವಾಲ್ವ್ ಆಗಿರೋದ್ರಿಂದ ಎಲ್ಲವನ್ನೂ ಕೂಡ ಔಷಧಿ ಸಿಂಪಡಣೆ ಮಾಡಿ ಅಡಿಕೆ ತೋಟಗಳನ್ನು ಹಾಳು ಮಾಡ್ತಾ ಇದ್ದೀವಿ. ಹಾಗಾಗಿ ಸಾವಯವವಾಗಿ ಯಾವ ರೀತಿಯಾಗಿ ಅಡಿಕೆ ತೋಟಗಳ ಸಂರಕ್ಷಣೆ ಮಾಡಬೇಕು ಅಂತ ನನ್ನ ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋಗಳನ್ನ ಹಾಕ್ತಾ ಹೋಗಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಬೇಕು ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ, ಚೆಕ್ ಮಾಡಿ. ಇದು ಇವತ್ತಿನ ವಿಶೇಷ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಮೊದಲು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.